ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯದ ಎಲ್ಲ ಅರ್ಹ BPL ಪಡಿತರ ಚೀಟಿದಾರರಿಗೆ ಒಂದು ಬಿಗ್ ರಿಲೀಫ್ ಅನ್ನು ನೀಡಿದ್ದಾರೆ. ಅಂತಂದ್ರೆ ಯಾವ ಅರ್ಹ BPL ರೇಷನ್ ಕಾರ್ಡ್ದಾರರ BPL ರೇಷನ್ ಕಾರ್ಡ್ ಅನ್ನ APL ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಿದ್ರು ಹಾಗೂ ರೇಷನ್ ಕಾರ್ಡ್ ಅನ್ನೇ ರದ್ದು ಮಾಡಿದ್ರು ಅಂತವರಿಗೆ ಒಂದು ಬಿಗ್ ರಿಲೀಫ್ ಅನ್ನು ನೀಡಿದ್ದಾರೆ. ಅಂತಂದ್ರೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸಿ ಯಾರೊಬ್ಬರ ರೇಷನ್ ಕಾರ್ಡ್ ಅನ್ನ ರದ್ದುಗೊಳಿಸದಂತೆ ಆಹಾರ ಇಲಾಖೆಯಿಂದ ಆದೇಶವನ್ನ ಹೊರಡಿಸಿರ್ತಾರೆ. ನೀವು ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗಿದ್ರೆ ಅಥವಾ ಅಮಾನತಾಗಿದ್ರೆ ನೀವು ಏನೇನು ದಾಖಲೆಗಳನ್ನು ತಗೊಂಡು ನೀವು ಎಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಆಕ್ಟಿವ್ ಮಾಡಿಸ್ಕೊಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಸರ್ಕಾರ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯಿಂದ 22/11/2024 ಈ ಸುತ್ತೋಲೆಯನ್ನು ಹೊರಡಿಸಿರಲಾಗಿರುತ್ತದೆ. ಇಲ್ಲಿ ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಿರುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 2ರ ನಡುವಳಿಯಲ್ಲಿ ಆದ್ಯತಾ ಪಡಿತರ ಚೀಟಿಯನ್ನು ನೀಡಲು ಸರ್ಕಾರದಿಂದ ನಿಗದಿಪಡಿಸಿರುವ ಮಾನದಂಡಗಳನ್ನು ಪರಿಶೀಲಿಸಿ ಅನರ್ಹ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲು ಕ್ರಮವಹಿಸುವಂತೆ ಸೂಚಿಸಲಾಗಿತ್ತು. ಅಂತಂದ್ರೆ ಏನು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಕರ್ನಾಟಕ ಸರ್ಕಾರದಿಂದ ಆದ್ಯತಾ ಪಡಿತರ ಚೀಟಿ ಅಂತಂದರೆ BPL ಪಡಿತರ ಚೀಟಿಯ ಮಾನದಂಡಗಳನ್ನು ಹೊರತುಪಡಿಸಿ ಯಾರ್ಯಾರು ಅನರ್ಹರು BPL ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಅಂಥವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಅಂತ ಏನು ಸೂಚನೆಯನ್ನು ಕೊಟ್ಟಿದ್ರು, ಅದಕ್ಕೆ ಬದಲಾಗಿ ಈಗ ಆದಾಯ ತೆರಿಗೆ ಪಾವತಿದಾರರು ಹಾಗೂ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ತೆಗೆದುಕೊಂಡಿರುವ ಕ್ರಮವನ್ನು ಮರುಸ್ಥಾಪಿಸಲು ಕೂಡಲೇ ಕ್ರಮವಹಿಸಲು ಉಲ್ಲೇಖ 1ರ ಸರ್ಕಾರದ ಪತ್ರದಲ್ಲಿ ನಿರ್ದೇಶಿಸಲಾಗಿರುತ್ತದೆ. ಹಾಗೂ ಈ ಮರುಸ್ಥಾಪನೆ ಕ್ರಮವು ಕೇವಲ ಉಲ್ಲೇಖ 2ರ ಸಭಾ ನಡುವಳಿಯಲ್ಲಿ ನೀಡಿರುವಂತಹ ನಿರ್ದೇಶನದ ಕ್ರಮಕ್ಕೆ ಮಾತ್ರ ಅನ್ವಯವಾಗುವಂತೆ ಈ ಕೆಳಕಂಡಂತೆ ಕ್ರಮವಹಿಸಲು ಆದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಅದರಲ್ಲಿ ಮರುಸ್ಥಾಪನೆ ಕಾರ್ಯವನ್ನ ಅಂತಂದ್ರೆ ಯಾವ ಅರ್ಹ BPL ರೇಷನ್ ಕಾರ್ಡ್ದಾರರ BPL ರೇಷನ್ ಕಾರ್ಡ್ ಅನ್ನ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಮತ್ತು ಅರ್ಹ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದನ್ನ ಮರುಸ್ಥಾಪನೆ ಮಾಡಲಿಕ್ಕೆ ಅಂತಂದ್ರೆ ರದ್ದಾದ ಮತ್ತು ಕನ್ವರ್ಟ್ ಆದಂತಹ BPL ರೇಷನ್ ಕಾರ್ಡ್ಗಳನ್ನ ಆಕ್ಟಿವ್ ಮಾಡಲಿಕ್ಕೆ ಆಹಾರ ತಂತ್ರಾಂಶದಲ್ಲಿ ಜಂಟಿ ಹಾಗೂ ಉಪನಿರ್ದೇಶಕರ ಲಾಗಿನ್ ನಲ್ಲಿ ಮಾತ್ರ ಅವಕಾಶನ ನೀಡಿರುತ್ತಾರೆ ಫ್ರೆಂಡ್ಸ್. ಹಾಗೇನೆ ನೋಡಲ್ ಅಧಿಕಾರಿಯವರು ಉಸ್ತುವಾರಿ ವಹಿಸಿದ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮದ ಪ್ರಗತಿಯನ್ನು ಖುದ್ದು ಮೇಲ್ವಿಚಾರಣೆಯನ್ನು ಮಾಡುವುದು. ಹೀಗೆ ಮರುಸ್ಥಾಪನೆಗೊಂಡಿರುವ BPL ಪಡಿತರ ಚೀಟಿಗಳಿಗೆ ಆಹಾರ ಧಾನ್ಯ ಹಂಚಿಕೆಯನ್ನು NIC ಸಹಯೋಗದೊಂದಿಗೆ ದಿನಾಂಕ 25/11/2024 ಜಂಟಿ ನಿರ್ದೇಶಕರವರು ಕ್ರಮವಹಿಸಬೇಕು ಅಂತಲೂ ಸಹ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೇನೆ ಕುಟುಂಬ ತಂತ್ರಾಂಶದಿಂದ ಬಂದಿರುವ ಆದಾಯ ತೆರಿಗೆ ಪಾವತಿದಾರರು ಪಡಿತರ ಚೀಟಿಗಳ ರದ್ದತಿಯಲ್ಲಿ ಕೇವಲ ಆದಾಯ ತೆರಿಗೆ ಪಾವತಿದಾರರ ಪಡಿತರ ಚೀಟಿಗಳನ್ನು ಮಾತ್ರವೇ ರದ್ದು ಅಥವಾ ಅಮಾನತು ಅಥವಾ ಪರಿವರ್ತನೆ ಆಗುವಂತೆ ಆಯಾ ಜಂಟಿ ಅಥವಾ ಉಪನಿರ್ದೇಶಕರು ಕ್ರಮವಹಿಸತಕ್ಕದ್ದು. ಇದಕ್ಕೆ ತಕ್ಕಂತೆ ಪೂರಕ ದಾಖಲೆಗಳನ್ನು ಪಡೆದು ಪ್ರತಿಯೊಂದು ಪಡಿತರ ಚೀಟಿದಾರರ ದಾಖಲೆಗಳನ್ನು ಕಡತಗಳಲ್ಲಿ ಇರಿಸುವುದು ಅಂತ ಸಹ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗೇನೆ ಈ ಎಲ್ಲಾ ಕಾರ್ಯಗಳನ್ನು ಜಾಗೃತಿ ವಹಿಸಿ ಯಾವುದೇ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗದಂತೆ ಕ್ರಮವಹಿಸುವುದು ದಿನಾಂಕ 25/11/2024 ಪೂರ್ಣಗೊಳಿಸತಕ್ಕದ್ದು ಅಂತಲೂ ಸಹ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾವ ಅರ್ಹ BPL ರೇಷನ್ ಕಾರ್ಡ್ದಾರರ BPL ರೇಷನ್ ಕಾರ್ಡ್ APL ಆಗಿ ಕನ್ವರ್ಟ್ಗೊಂಡಿದೆ ಮತ್ತು ಯಾವ ಅರ್ಹ BPL ರೇಷನ್ ಕಾರ್ಡ್ದಾರರ BPL ರೇಷನ್ ಕಾರ್ಡ್ ರದ್ದಾಗಿದೆ ಅಂಥವರು ನೀವು ಸರ್ಕಾರಿ ನೌಕರರಲ್ಲದಿದ್ದಲ್ಲಿ ಮತ್ತು ಆದಾಯ ತೆರಿಗೆಯನ್ನು ನೀವು ಪಾವತಿ ಮಾಡದಿದ್ದಲ್ಲಿ ನೀವು ನಿಮ್ಮ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್, ನಿಮ್ಮ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಹಾಗೂ ನಿಮ್ಮ ರೇಷನ್ ಕಾರ್ಡನ್ನು ತಗೊಂಡು ನೀವು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ನೀವು ನಿಮ್ಮ ಫುಡ್ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಆಕ್ಟಿವ್ ಮಾಡ್ಕೊಬೇಕಾಗಿರುತ್ತೆ. ಮತ್ತು ಯಾವ BPL ರೇಷನ್ ಕಾರ್ಡನ್ನು APL ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂಥವ್ರು ನೀವು APL ಇಂದ BPLಗೆ ಕನ್ವರ್ಟ್ ಅನ್ನು ಅವ್ರ ಹತ್ರ ಮಾಡಿಸ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೋಸ್ಕರವಾಗಿ ಬೇರೆ ಯಾವುದೇ ಶಾಪ್ಗಳಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿರೋದಿಲ್ಲ. ಅಂತಂದರೆ ಬೇರೆ ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಗಳಲ್ಲಿ ನಿಮಗೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿರೋದಿಲ್ಲ. ನಿಮ್ಮ ತಾಲೂಕು ಫುಡ್ ಆಫೀಸ್ ಏನಿದೆ ಅಲ್ಲಿ ಹೋಗಿ ನೀವು ಫುಡ್ ಆಫೀಸರ್ ಹತ್ರನೇ ನೀವು ಇದನ್ನು ಚೇಂಜ್ ಮಾಡಿಸ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು. ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.